ಊರಿಗೆ ಬಂದಿದ್ದೀನಿ. ಮಂತಾಗೋಕೆ ಭಯ ಆಯ್ತಾಯ್ತಲ್ಲ ನನಗೆ. ಹೋಗ್ಲಾ ಬ್ಯಾಡವಾ? ಹೋದ್ರೆ ನನ್ನ ಹೆಂಡ್ತಿ ಹಾಂ ಏನು ಅನ್ಕೋತಾಳೋ ಏನೋ. ಏನಾರ ಅನ್ಕೊಂಡ್ಲಿ ಬಿಡು. ಈ ಹೆಂಡ್ತಿ ಅಂತ ಜೊತೆಗಳೆಲ್ಲ ಸಾಕು. ನನ್ನ ಮಗ ಮುಖ್ಯ ಇವಾಗ. ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು ನಾನಂತೂ. ಇನ್ನೇನು ಅನ್ಕೊಂತಾರೆ, ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ ನನಗೆ. ನಾನಂತೂ ಹೋಗ್ಬಿಟ್ಟು ಮನೆ ಹತ್ರ ನನ್ನ ಮಗುನ ಮಾತಾಡ್ಸ್ಕೊಂಡು ಇವಾಗಿಂದ ನನ್ನ ಮಗುನ ಹತ್ರ ನಾನು ಚೆನ್ನಾಗಿರಬೇಕು. ಏನೋ ಬಿಡು, ನಮ್ಮಮ್ಮವ್ರು ಹುಡ್ಕಲಿ ಏನಾರ ಮಾಡ್ಕೊಳ್ಳಿ ಎತ್ತನ ಹೋಗ್ಲಿ, ಏನು ತೊಂದರೆ ಇಲ್ಲ ಅಲ್ವಾ? ಹ್ಞೂ ಪರವಾಗಿಲ್ಲ. ನನ್ನ ಹೆಂಡ್ತಿ ಕರೆದೇ ಕರಿತಲ್ಲ ಬಿಡು, ಮಾತಾಡಿಸ್ತಾಳೆ. ಅತ್ತೆ 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 ಅಯ್ಯೋ ಅಳಿ ಅಂದ್ರೆ ಬನ್ನಿ ಬನ್ನಿ ಕೂತ್ಕೊ ಬನ್ನಿ. ಆ, ಅಯ್ಯೋ ನನ್ನ ಮಗಳನ್ನ ಕರಿತೀನಿ. ಪುಟ್ಟಿ ಪುಟ್ಟಿ ಬನ್ನಿ ಕೂತ್ಕೊ ಬರ್ರಿ, ಚೇರ್ ತಕೊ ಬರ್ತೀನಿ ರೀ. ಅದಕ್ಕೆ ಹೇಳೋದು ಅತ್ತೆ ಮನೆಗೆ ಮರ್ಯಾದೆ ಜಾಸ್ತಿ ಅಂತ ಹೇಳ್ಬಿಟ್ಟು. ಅತ್ತೆ ಇಷ್ಟು ಚೆನ್ನಾಗಿ ನೋಡ್ಕೊಂತೈತಿ ನನ್ನ. ಹಬ್ಬಬ್ಬಬ್ಬಾ. ಬನ್ನಿ ಹೇಳಿ ಅಂದ್ರೆ ಕೂತ್ಕೊ ಬನ್ನಿ. ನನ್ನ ಮಗಳು ಇಲ್ಲೇ ಇಲ್ಲ ರೂಮಾಗೇನೋ ಸ್ನಾನಕ್ಕೆ ಹೋಗಿದ್ಲು, ರೆಡಿ ಆಯ್ತಿರ್ಬೇಕು, ಬರ್ತಾರೆ, ಕೂತ್ಕೊ ಬನ್ನಿ. ಅಂದ್ರೆ ಕಾಫಿನೋ ಟೀನೋ? ಅತ್ತೆ ನೀವೇನು ಕೊಟ್ಟರು ನನಗೇನೋ ಪರವಾಗಿಲ್ಲ, ಏನಾದರೂ ಕೊಡಿ ನನಗೆ. ಇರು ಕಾಫಿನೇ ಕಾಸ್ಕೊಬಿಟ್ಟು ಬರ್ತೀನಿ. ಗೌರಿ, ನೀನು ನೋಡ್ಬೇಕು ಅಂತ ನೀನೇ ಬಂದೆ. ನನಗೆ ಯಾಕೊಂಗ್ ಅನ್ನಿಸ್ತಿಲ್ವಲ್ಲ? ಊರಿಗೆ ಹೋಗ್ತೀನಿ ಅಂದ್ರೆ ದಯವಿಟ್ಟು ಹೊರಟೋಗ್ಬಿಟ್ಟು ಅಲ್ಲೇ ಇರು. ನೀನ್ ಮಾತ್ರ ನಾನು ಬರಕ್ಕೆ ಹೋಗ್ಬೇಡ ಮತ್ತೆ. ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಾ ಇದ್ರಿ, ಈಗಿದೇನು ಓಡೋಡಿ ಬಂದ್ಬಿಟ್ಟಿದ್ರಲ್ಲ? ಏನು ಸಮಾಚಾರ ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ. ಏನು ಲಾಭ ಇಲ್ದಿದ್ದು ನೀವೇನು ಬರಲ್ಲ, ಏನಾದರೂ ಇಟ್ಕೊಂಡೇ ಇರ್ತೀರಾ? ಚೇ ಆ ಥರ ಹೇಳ್ಬಿಡ ನೀನು. ನನ್ನ ಮಗುನ ನೋಡಬೇಕು ಅಂತ ತುಂಬ ಆಸೆ ಆಯಿತು. ನನ್ನ ಮಗುನ ನಾನು ಭಾಳ ಮಿಸ್ ಮಾಡ್ಕೊತಾ ಇದ್ದೀನಿ ಗೌರಿ. ಹೆಂಗನ ಮಾಡಿ ನನ್ನ ಮಗುನ ನಮ್ಮ ಜೊತೆನೇ ಇರಿಸ್ಕೋಬೇಕು ಅಂತ ಆಸೆ. ಅದಕ್ಕೆ ಅತ್ತೆಗೆ ಹೇಳ್ಬಿಟ್ಟು ಹುಸಿ ಹೆಂಗನ ಮಾಡಿ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ನಾನು. ನೋಡು, ಇಬ್ಬರೂ ಮಗುನ ಚೆನ್ನಾಗಿ ಸಾಕೊಳ್ಳೋಣ ಅಲ್ಲಿ, ಸರಿನಾ? ನೀನು ನೀನು ಅಂತೂ ಅನ್ಲೇಬೇಕು ಬಿಡು. ಯಾಕಂದರೆ ನಮ್ಮ ಜೊತೆಗೆ ಇರಬೇಕು ಮಗು. ಅಳಿ ಅಂದ್ರೆ ಅಲ್ಲಿ ಎಲ್ಲ ಸರಿ ಹೋಗೋ ಗಂಟನೂ ಮಗ ನಮ್ಮ ತಾಗೆ ಇರ್ಲಿ. ಮೊದಲು ನೀವು ಸರಿ ಹೋಗ್ರಿ. ನೀವೇ ಕಿತ್ತಾಡ್ಕೊಂಡು ಕುಂತಿದ್ದೀರಾ. ನಿಮ್ದು ಎಲ್ಲಿ ಸೊರೈತದೆ ಹೇಳಿ ಕತೆ? ನೋಡಿ, ಗಂಡ ಏನ್ರು ನೀವು ಸಂದಕ್ಕೆ ಹಾಕ್ಬೇಕು, ಅತ್ತೆ ಸೊಸೆ ಸಂದಕ್ಕೆ ಹಾಕ್ಬೇಕು. ನೀನು ಈಗ ಒಂದು ಹೊತ್ತಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಜೊತೆಗಿರ್ಬೇಕು. ಹಂಗಿದ್ರೆ ತಾನೇ ಅವಾಗ ಅಲ್ಲಿರೋ ಮಕ್ಕಳು ನೆಮ್ಮದಿಗಿರಕ್ಕೆ ಸಾಧ್ಯ. ಅವಳಿ ಕಾಪಿಯ ವಿಹಾನಿಲಿ ಭಾಳ ಸಂದಕವನೆ, ಫ್ರೆಂಡ್ಸ್ ಜೊತೆ ಹೊಂದ್ಕೊಬಿಟ್ಟವನೆ, ಸಂದಕ್ಕೆ ಆಟ ಆಡ್ತಾನೆ. ಇಲ್ಲೆಲ್ಲ ಫ್ರೆಂಡುಗಳಾಗೋಗ್ಬಿಟ್ಟವ್ರ ಅವ್ನಿಗೆ. ವಾಲ ಫಲ ಅಂತ ತೋರಿಸ್ಕೊಂಡು ನಾನಂತೂ ಚೆನ್ನಾಗಿ ಮಡಿಕೊಂಡಿದ್ದೀನಿ. ಯೋಚನೆ ಮಾಡೋ ಅಂಥದ್ದು ಏನೂ ಇಲ್ಲ, ಸರಿನಾ? ನೀವು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಫಸ್ಟು ಸಂದಕ್ಕಾಗಿ ನೀವಿಬ್ರು ಒಂದಾಗ್ಬಿಟ್ಟು ಸಂದಕ್ಕಾಗ್ಬಿಟ್ರೆ ನಮ್ಗೆ ಇನ್ನೇನು ಬೇಕು ಹೇಳಿ? ಆಗಿದ್ದಾಗೋಯ್ತೋಳಿ ಅಂದರೆ ನಾವು ತೆಪ್ಪು ಮಾಡಿದ್ದೀವಿ, ನೀವು ತೆಪ್ಪು ಮಾಡಿದ್ದೀರಾ. ನೀವು ಏನೋ ಮಾಡಿದ್ದೀರಾ, ನಾವು ಏನೋ ಮಾಡಿದ್ವಿ, ಸೋರೋಯ್ತು. ಅದನ್ನು ಬಿಟ್ಬಿಡಿ, ಮನ್ಸಿಗೆ ಹಾಕಬೇಡಿ. ಇನ್ನು ಮುಂದೆ ಆದ್ರೂ ಹೊಂದ್ಕೊಂಡು ಬಾಳ್ಕೊಂಡು ಹೋಗಿ. ನನಗೆ ತಾನೇ ಇನ್ನೇನು ಗಂಡು ಮಕ್ಳವ್ರ ಇರೋರು, ಇಬ್ಬರು ಹೆಣ್ಮಕ್ಳೇನೇನಿಯ. ನಾವು ಬೇಕಾದ್ರೆ ಕಷ್ಟ ಸುಖ ಅಂತಂದರೆ ನಾವು ಹಾಕ್ತೀವಿ. ಕಷ್ಟ ಸುಖಕ್ಕೆ ನಾವಾಗದೆ ನೀನು ಯಾರಾಯ್ತು ಹಾಕ್ತಾರೆ ಹೇಳಿ? ನಿಮ್ಮ ಅಮ್ಮನ ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ, ಅವ್ರನ್ನ ನೋಡ್ಕೊಂಡು ನೀವು ಎಲ್ಲ ಸಂದಕ್ಕಿರಬೇಕು ಅಷ್ಟೇ ನೆನೆಯ. ಸರಿ ಅತ್ತೆ, ಆಯಿತು. ಅತ್ತೆ, ವಿಹಾನ ನೋಡಬೇಕು ಅಂತ ಆಸೆ ಆಗ್ತೈತೆ ಅತ್ತೆ. ಅದಕ್ಕೆ ನಾನು ವಿಹಾನ್ ನೋಡೋಕ್ಕೆ ಅಂತಲೇ ಅಲ್ಲಿಂದ ಇಲ್ಲಿಗನ ಬಂದಿದ್ದು ಅತ್ತೆ. ಅವನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಕಣತ್ತೆ. ನನಗಂತೂ ಇರೋಕ್ಕೆ ಆಯ್ತಿಲ್ಲ ಕಣತ್ತೆ. ಮೊದಲೇನೋ ಜೊತೆಗಿರ್ಲಿಲ್ವಲ್ಲ, ಅದಕ್ಕೆ ಅಷ್ಟೊಂದು ಏನೋ ಅನ್ನಿಸ್ತಿರ್ಲಿಲ್ಲ ಅತ್ತೆ. ಆದರೆ ಇವಾಗ ನೋಡಿದ್ಮೇಲೆ ನನಗಂತೂ ನನ್ನ ಮಗನ ಜೊತೆ ಯಾವಾಗೂ ಇರಬೇಕು, ಅವನ ಜೊತೆ ಹಾಗೆ ಹಿಂಗೆ ಅಂತ ಅನ್ನಿಸ್ತೈತೆ ಅತ್ತೆ. ಕರೀರಿ ಅತ್ತೆ, ವಿಹಾನ ಮಾತಾಡಿಸ್ಬೇಕು. ಬೇಡ ಸುಮ್ಮನಿರವ. ಒಂದ್ಸಲ ಮಗುನೇ ಸಾಯಿಸ್ಬೇಕು ಅಂತ ಕಳ್ತನ ಮಾಡ್ಕೊಂಡು ಹೋಗಿದ್ದ ಇವನು. ಈಗ ಮತ್ತೆ ಬಂದ್ಬಿಟ್ಟು ಮತ್ತೆ ಏನಾದರೂ ಮಗುನ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟವನೋ ಏನು ಕತೆನ ಯಾರಿಗೆ ಗೊತ್ತು? ಮಗನಿಗೆ ತೋರಿಸಿದ ತಕ್ಷಣ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ನಾನೇನು ಸುಮ್ಮನೆ ಬಿಡಲ್ಲ. ಈಗಲೇ ಹೇಳಿದ್ದೀನಿ, ನನ್ನ ಮಗ ಅಂದರೆ ನನ್ನ ಮಗ ಅಷ್ಟೇನೆ, ಸರಿನಾ? ಮಗಳೇ, ಅವನಿಗೂ ಅರ್ಥ ಆಗಿರ್ತದೆ ಇವಾಗ. ಗಂಡ ಹೆಂಡತಿ ಅಂದರೆ 100 ಬರ್ತವೆ 100 ಹೋಯ್ತವೆ. ಅವನಿಗೂ ಇವಾಗ ನಿನ್ನ ಮೇಲೆ ವಿಹಾನ್ ಮೇಲೆ ಇವ್ರ ಮೇಲೆ ಪಿರುತಿ ಐತೆ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಈಗ ಸುಮ್ಮನಿರು. ಅಪ್ಪ ಮಕ್ಕಳು ಒಂದಾದರೆ ನಿನ್ಗೇನಾಯ್ತದೆ? ನಿನಗೂ ಅದೇ ತಾನೇ ಬೇಕಿರೋದು? ನನಗೂ ಅದೇನೇ ಬೇಕಿರೋದು. ಆದರೆ ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ ಕಣಮ್ಮ. ಸುಮ್ಮನೆ ಇವನು ಮಗು ಏನಾನ ಮಾಡ್ಬಿಟ್ಟೆ ಅಂತ ಭಯ ಅಷ್ಟೇ. ಅಮ್ಮ, ಬೇಕಾದ್ರೆ ನಾನು ಊರಿಗೆ ಹೋಗ್ತೀನಿ. ವಿಹಾನ್ ಮಾತ್ರ ಇಲ್ಲೇ ಇರಬೇಕು, ಅವನು ಇಲ್ಲೇ ಬೆಳಿಬೇಕು ಅಷ್ಟೇ. ಸರಿ ಆಯ್ತಿರು, ನಾನು ಹೋಗಿ ವಿಹಾನ್ ಕರ್ಕೊಂಬರ್ತೀನಿ. ಸ್ವಲ್ಪ ಹೊತ್ತು ನೋಡಿ ಆಟ ಆಡಿಸ್ಲಿ, ಆಮೇಲೆ ಬೇಕಾದ್ರೆ ಇಲ್ಲೇ ಇರಿಸ್ಕೊಂಡ್ರೆ ಆಯ್ತು. ನಿನಗೆ ನನ್ನ ಮ್ಯಾಲೆ ಇನ್ನೂ ನಂಬಿಕೆ ಇಲ್ವಾ? ನಂಬಿಕೆ ಇಲ್ವಾ ಅಂತಂದರೆ ಎಲ್ಲಿಂದ ಬರುತ್ತೆ ನಂಬಿಕೆ? ಮಗುನೇನೆ ಕರ್ಕೊಂಡು ಹೋಗ್ಬಿಟ್ಟು ಸಾಯ್ಸೋಕ್ಕೆ ಇಲ್ಲ ಅಂತಂದರೆ, ಮಗುನೇನೆ ಕಿಡ್ನಾಪ್ ಮಾಡ್ಕೊಂಡಾಗ ಅನಾಥಾಶ್ರಮಕ್ಕೆ ಬಿಡಕ್ಕೆ ಹೋಗಿದ್ದೆ ಅಂತಂದರೆ ಹೆಂಗೆ ನಂಬಬೇಕು? ನಾನೇನು ಬಿಟ್ಬಿಟ್ಟಿರಕ್ಕೆ ನಾನು ರೆಡಿನೇ ಇದ್ದೆ. ನಮ್ಮಮ್ಮನ ಗೋಳು, ನಮ್ಮಮ್ಮನ ಕಾಟಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ ಅಷ್ಟೇನೆ. ಇಲ್ಲ ಅಂದರೆ ನೀನು ಇಲ್ಲ ಅಂದರೂ ಬದುಕೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನೋಡು, ಈಗ ನಾನು ಮೊದಲು ಥರ ಇಲ್ಲ, ಪೂರ್ತಿ ಬದಲಾಗೋಗ್ಬಿಟ್ಟಿದ್ದೀನಿ. ನೀನು ನನ್ನನ್ನು ನಂಬಲೇಬೇಕು, ಸರಿನಾ? ನೋಡು, ನೀನು ಏನಾದ್ರೂ ಅನ್ಕ, ನೀನು ಏನಾದ್ರೂ ಇದು ಮಾಡ್ಕ, ನಾನಂತೂ ನಿನ್ನೂ ಪರೀಕ್ಷೆ ಮಾಡು. ನಾನು ಪೂರ್ತಿ ಬದಲಾಗ್ಬಿಟ್ಟಿದ್ದೀನಿ. ನೀನು ಹೆಂಗೆ ಹೇಳಿದ್ರೆ ಹಾಗೇ ಕೇಳ್ತೀನಿ ನಾನಂತೂ. ನೀನು ಹಾಕಿದ ಗೆರೆನೂ ದಾಟಲ್ಲ, ಏನೂ ದಾಟಲ್ಲ. ನನಗೆ ನಮ್ಮ ಅಮ್ಮಂಗಿನ್ನ ನಮ್ಮ ಅಪ್ಪಂಗಿನ್ನ ಎಲ್ಲರಿಗಿನ್ನ ನೀನು ವಿಹಾನೇನೆ ತುಂಬ ಮುಖ್ಯ ನನಗೆ. ಪ್ಲೀಸ್, ನನಗೊಂದ್ಸಲ ಬದಲಾಗಿದ್ದೀನಿ ಅಂತಿದ್ದೀನಿ ತಾನೇ, ನನಗೂ ಒಂದು ಚಾನ್ಸ್ ಕೊಡ್ಬೇಕು ತಾನೇ? ಹೋಗು ವಿಹಾನ್, ಹೋಗು.
ಹೋಗಿ ಮಾತಾಡ್ಸೋಗು. ಬಾರೋ ಮಗ್ನೆ, ಬಾರೋ 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 ಮುದ್ದು ಬಂಗಾರ, ನಿನಗೆ ಅಂತ ಚಾಕ್ಲೇಟ್ ತಗೊಂಡು ಬಂದಿದ್ದೀನಿ. ಬಾರೋ ಬಂಗಾರಿ. ನೋ ನೋ ಅಜ್ಜಿ, ನಾನು ಹೋಗಲ್ಲ ಅಜ್ಜಿ. ಅವ್ರು ನನ್ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಎಲ್ಲೋ ಬಿಟ್ಬಿಟ್ಟು ಬರ್ತಾರೆ ಅಜ್ಜಿ. ನಾನು ಹೋಗಲ್ಲ ಅಜ್ಜಿ ಅವ್ರ ಜೊತೆ. ಅಯ್ಯೋ ಮಗ್ನೆ, ನಾನು ಇವಾಗ ಮೊದಲು ಥರ ಇಲ್ಲ ಕಣಪ್ಪ. ಬಾ ನನ್ನ ಜೊತೆ ಮಾತಾಡ್ ಬಾ ಇಲ್ಲಿ. ಇನ್ಮೇಲೆ ನಾನು ನಿನಗೆ ತಿನ್ನ ತಂದ್ಕೊಡ್ತೀನಿ, ದಿನಾ ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ. ಬಾಪ್ಪ ಪುಟ ಬಾರೋ, ನನ್ನ ತಪ್ಪಾಯ್ತು ಕಣೋ ಮಗ್ನೆ, ಬಾರು. ಅಯ್ಯೋ ನಾನು ಎಂಥ ಕೆಲಸ ಮಾಡ್ಬಿಟ್ಟೆ, ನಿನ್ನಂಥ ಮುದ್ದಾದ ಮಗುನ ನಾನು ಹೆಂಗೆಲ್ಲ ಮಾಡ್ಬಿಟ್ಟೆ. ಛೇ 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 ಛೇ. ವಿಹಾನ್ ಬಾಪ್ಪ ಪುಟ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಬಾಪ್ಪ. ಅಯ್ಯೋ ಈಗ ಬಂದಿದ್ದೀರಲ್ಲ ಅದಕ್ಕೆ ಒಂದ್ ಸ್ವಲ್ಪ ಹಂಗೆ ಎದ್ರಕಂತಾನೆ ಅಷ್ಟೇನೆ. ನೀವು ಅವತ್ತು ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಬೆಂಗಳೂರಾಗ ಬಿಟ್ಬಿಟ್ಟು ಬರಕ್ಕೆ, ಅಮ್ಮ ಮಗನ್ ದೂರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ನು ಹಂಗೆ ಸ್ವಲ್ಪ ಆಡ್ತಾನೆ. ನೋಡಿ ಹೇಳಿ ಅಂದ್ರೆ ಮಕ್ಳು ಹಂಗೇನೆ, ಒಂದ್ಸಲ ಗಾಬರಿ ಬಿದ್ರು ಎದ್ರಕೊಬಿಟ್ರು ಅಂತಂದ್ರೆ ಅವ್ರಂತೂ ಇನ್ನೊಂದ್ಸಲ ಹತ್ರಕ್ಕೂ ಬರಕ್ಕಿಲ್ಲ ಅಂತ ಹುಡುಗರು ಅವರು. ಈಗಿನ ಕಾಲದ ಹುಡುಗರು ಅಂದ್ರೆ ಏನ್ ಅನ್ಕೊಂಡಿದ್ರೆ ಹೇಳಿ. ಹೊಸಿ ಸಮಾಧಾನ ಮಾಡ್ಕೊಳ್ಳಿ, ನಿಧಾನಕ್ಕೆ ಅವನೇ ಬರ್ತಾನೆ ಮಾತಾಡ್ಸ್ಕೊಂಡು ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮತ್ತೆ ಇವ್ನು ಹಿಂಗೆ ಆಡಿದ್ರೆ ನಾನು ಹೆಂಗೆ ಕರ್ಕೊಂಡು ಹೋಗ್ಲಿ ಮನೆಗೆ, ನೀವೇ ಹೇಳಿ. ಇವ್ನು ಮನೆಗೆ ಬಂದ್ರೇನೆ ಚಂದ ಅಂತ ಅನ್ನಿಸ್ತೈತೆ. ನಮ್ಮ ಮನೆಗೆ ಇರಬೇಕು ಇವನು. ನೋಡು ಗೌರಿ, ನಾನು ಹೇಳಿದ್ನಲ್ಲ, ಈಗ ಹಳೆ ಮನುಷ್ಯ ಅಲ್ಲ, ನನಗೆ ಬದಲಾಗ್ಬಿಟ್ಟಿದ್ದೀನಿ ಪೂರ್ತಿ. ನನಗೆ ನೀನು ನನ್ನ ಮಗ ಇಬ್ಬರು ಬೇಕೇ ಬೇಕು ನನಗೆ. ನೋಡು, ಜೊತೆಗಿದ್ದು ಚೆನ್ನಾಗೇ ಇರೋಣ. ಆಯ್ತು, ನಾನು ನಿಮ್ಮ ಜೊತೆ ಬರ್ತೀನಿ. ಆದರೆ ವಿಹಾನ್ ಇಲ್ಲೇ ಇರಲಿ ಸ್ವಲ್ಪ ದಿನ. ಯಾಕಂದರೆ ಅಲ್ಲಿಗೆ ಹೋದರೆ ಯಾರು ಏನು ಮಾಡ್ತಾರೋ ಅನ್ನೋದೇ ಭಯ ನನಗೆ. ನಾನಾದರೆ ಹೆಂಗೋ ಫೇಸ್ ಮಾಡ್ತೀನಿ. ಅಲ್ಲಿ ನಿಮ್ಮ ಅಮ್ಮ, ನೀನು, ನಿನ್ನ ತಂಗಿ 3 ಜನನೂ ನಾನು ನಂಬೋಕ್ಕಾಗಲ್ಲ. ನಾನು ಅವ್ನಿಗೆ ಏನಾದರೂ ಹೊಡೆಯೋದೋ ಬಡಿಯೋದೋ ಮಾಡಿದ್ರೆ ನಿಜವಾಗೂ ನಂಗೆ ಸಹಿಸೋಕ್ಕೆ ಆಗಲ್ಲ ನನಗೆ. ಅದಕ್ಕೇ ನಾನು ಇಲ್ಲೇ ಬಿಡ್ತಾ ಇರೋದು. ಅಮ್ಮನ ಮನೆಗೆ ಒಂದು 6 ತಿಂಗಳು ವರ್ಷ ಇರಲಿ, ಆಮೇಲೆ ಸ್ಕೂಲ್ಗೆ ಬೇಕಾದರೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇನೇ ಯಾವ್ದಾದ್ರು ಸ್ಕೂಲ್ಗೆ ಏನಾದರೂ ಹಾಕೋಣ. ಅಷ್ಟರೊಳಗಡೆ ಇನ್ನೊಂದು ಮಗನಾದರೂ ಮಾಡ್ಕೋಬೇಕು ನಾವು. ಆಯ್ತು, ನೀನು ಹೆಂಗೆ ಹೇಳಿದ್ರೆ ಹಂಗೇನೆ. ಸದ್ಯ ನಾನು ಬದಲಾಗಿದ್ದೀನಿ ಅಂತ ನೀನು ನಂಬಿಟ್ರೆ ಅದಕ್ಕಿನ್ನೂ ಬೇರೆ ಇನ್ನೇನೂ ಬೇಕಿಲ್ಲ ನನಗೆ, ಸರಿನಾ ಅತ್ತೆ? ವಿಹಾನ್ ಸ್ವಲ್ಪ ತಾದ್ಮೇಲೆ ಸರಿ ಹೋಗ್ತಾನೆ ಅತ್ತೆ. ಅವ್ನು ವಿಹಾನ್ ಸರಿ ಹೋಗಿದ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಸಿಟಿಗೆ ಹೆಂಡ್ತಿಗೆ ಏನಾದರೂ ಕೊಡಿಸ್ಕೊಂಡು ಓಡಾಡ್ಸ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದೀನಿ ಅತ್ತೆ. ಹೋಗ್ಬಿಟ್ಟು ಬರ್ತೀವಿ ಇಬ್ರು. ಅಯ್ಯೋ ಈಗೇನು ಬೇಡ ಬಿಡಿ. ಈಗ ನನಗೂ ಏನೋ ಓಡಾಡಬೇಕು ಅಂತ ಮನಸ್ಸು ಇಲ್ಲ, ಏನೂ ಇಲ್ಲ. ಪರವಾಗಿಲ್ಲ, ನನಗೂ ಏನು ಬೇಡ. ಯಾವತ್ತಾದರೂ ಇನ್ನೊಂದು ದಿನ ಹೋಗೋಣ ಬಿಡಿ. ಅಯ್ಯೋ ನೀನು ಗೊತ್ತಾಗಲ್ಲ, ಸುಮ್ಮನಿರು. ಇನ್ಮೇಲೆ ನಾವೆಲ್ಲ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿರ್ಬೇಕು, ಸರಿನಾ? ಅಲ್ಲಿ ಅಮ್ಮನ ಮುಂದೆ ಸುಮ್ಮನಿರೋಣ, ಚೆನ್ನಾಗೇ ಇರೋಣ. ಆಮೇಲೆ ನೀನೇನು ತಂಗಿಯೋದೊಂದು ಮದುವೆ ಒಂದು ಮುಗಿದ ತಕ್ಷಣ ಇನ್ನು ಮನೆಗೆ ಯಾರು ಇರಲ್ಲ, ನಾನು ನೀನು ಅಮ್ಮ ಅಷ್ಟೇನೆ. ಅಪ್ಪ ಅಂತೂ ಇರೋದೇ ಇಲ್ಲ. ಅವಳನ್ನ ಮದುವೆ ಮಾಡ್ಬಿಟ್ಟು ಫಸ್ಟ್ ಕಳಿಸ್ಬಿಟ್ಟು ಏನಾದರೂ ಒಂದು ಮಾಡೋಣ ಪ್ಲಾನ್ನ, ಸರಿನಾ? ಆಯ್ತು ಬಿಡಿ ಅಳಿ ಅಂದ್ರೆ. ನನ್ನ ಮಗಳು ಒಸಿ ಹಂಗೇನೇನೆ. ಅವಳು ಸಡನ್ ಆಗಿ ಯಾರನ್ನೂ ನಂಬಕ್ಕಿಲ್ಲ. ನೀವು ಹಿಂಗೆ ಸಡನ್ ಆಗಿ ಬಂದ್ಬಿಟ್ಟು ಇಷ್ಟೊಂದು ಪಿರುತಿ ತೋರಿಸ್ತಿರೋದು ಅವಳಿಗೆ ಎಲ್ಲೋನೋ ಟೆನ್ಷನ್ ಆಗ್ಬಿಟ್ಟೈತೆ. ಯಾಕೆ ಇವ್ನು ಹಿಂಗೆ ಮಾತಾಡ್ತಾವನಲ್ಲ, ಇವ್ನು ಒಳ್ಳೆನಾಗವನ ಅದ ಇದ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಾಗೆ ಎಲ್ಲಂದ್ರೆ ಅನುಮಾನ ಪಡಂಗೆ ಮಾಡೋದು ಹಿಂಗೇನೇ ಆಗೋದು. ಬಿಡಿ ಪರವಾಗಿಲ್ಲ. ಗೌರಿ ಅಮ್ಮ ನಡಿ, ಒಳಗಡೆ ನಡಿ. ಹೊಸಿ ಏನಾರ ತರಕಾರಿ ಹಚ್ಕ. ಹೊಳಿ ಅಂದ್ರು ಬಂದವ್ರು ಏನಾರ ಮಾಡೋಣ. ನಿಮ್ಮ ಅಪ್ಪಂಗೆ ಹೇಳಿ ಕೋಳಿ ಕಟ್ ಮಾಡಿಸ್ಕೊಬಿಟ್ಟು ಬರಕ್ಕೆ ಹೇಳ್ತೀನಿ. ಕೋಳಿಗಳು ಏನಾರ ತಗೊಬಿಟ್ಟು ಬರ್ತದೆ. ಮಸಾಲೆ ಗಿಸಾಲೆ ಹರ್ಕೊಂಡು ರೆಡಿ ಮಾಡ್ಕೊಂಡು ಮಾಡೋಣ. ಸರಿ ಕಣಮ್ಮ, ಆಯ್ತು. ಸರಿ ಕಣಪ್ಪ, ಊಟ ಮಾಡ್ಕೊಂಡು ಆರಾಮಾಗಿ ಇದ್ದೋಗ 2 ದಿನ, ಸರಿನಾ? ಅವಳು ಅಷ್ಟಾಗಿ ಬರ್ತಾಳೆ. ಬೇಜಾರು ಕಣಮ್ಮ ಅಂತ ಬಂದಿದ್ಲು. ಹೆಂಗ ಹೊಂದ್ಕೊಂಡು ಚೆನ್ನಾಗಿರಪ್ಪ. 1 ನಿಮಿಷ ಬಂದೆ, ಒಂದು ಫೋನ್ ಹಾಕ್ಬಿಟ್ಟು ಬರ್ತೀನಿ ನಮ್ಮ ಮನೆಯವ್ರಿಗೆ. ಅಯ್ಯೋ ಬಂಗಾರಿ ಮಗನೇ, ಬಾರೋ, ನಾನು ನಿನ್ಗೆ ಏನೂ ಮಾಡಲ್ಲ, ಬಾರೋ ಮಗನೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೀನಂತೂ. ನಿಂಗೆ ಚಾಕ್ಲೇಟು ಬಿಸ್ಕೆಟು ಎಲ್ಲನೂ ಕೊಡ್ತೀನಿ, ಬಾರೋ. ಅಯ್ಯೋ ಕಳ್ಳ, ನನಗಿನ್ನ ಒಂದು ಕೈ ಜಾಸ್ತಿನೇ ಆಡ್ತಾನಲ್ಲ ಇವನು. ನನ್ನೇ ಮಕ್ಕಳು ಕಳ್ಳ ಅಂತ ಹೇಳ್ತಾನಲ್ಲ ಇವನು. ನೀನು ಎಂತನಿರ್ಬೇಡ, ಇರ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ನಾನು ಮಾಡಿ ತಪ್ಪಿಗೆ ತಾನೇ ಅವನ ಆ ಥರ ಅಂತಿರೋದು. ಬಿಡು ಬಿಡು.